ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ವಚನಾರ್ಥ ಚಿಂತನೆಯ ವಿಷಯ ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಮಾಯೆ, ಸಂಸಾರ, ಪ್ರಾಪಂಚಿಕತೆ. ಇದು ಈ ವಿಷಯ ಇಡೀ ಶರಣತತ್ವದ ಒಂದು ಮುಖ್ಯ ಅಂಗಭಾಗ. ಗುರುಲಿಂಗ ಜಂಗಮ ಎನ್ನುವ ಪರಿಕಲ್ಪನೆಗಳು, ದಾಸೋಹ, ಕಾಯಕ ಎನ್ನುವ ಪರಿಕಲ್ಪನೆಗಳು ಎಷ್ಟು ಮುಖ್ಯವೋ, ಸಂಸಾರ, ಮಾಯೆ, ಪ್ರಾಪಂಚಿಕತೆ ಅನ್ನುವಂಥ ಪರಿಕಲ್ಪನೆ ಮತ್ತು ಇದರ ಸುತ್ತ ಶರಣರು ಕಟ್ಟಿಕೊಂಡಂಥ ಆಲೋಚನೆಗಳು ಕೂಡ ಅಷ್ಟೇ ಮುಖ್ಯ. ಇದರಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟು ನಮ್ಮ ಬೌದ್ಧಿಕ ವಲಯದಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಇರುವುದರಿಂದ ಈ ಥರದ ವಚನಗಳನ್ನು ನಾವು ವಿಶೇಷವಾಗಿ ಕೈಗೆತ್ತಿಕೊಂಡು ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ. ಅದರಲ್ಲೂ ಅಲ್ಲಮ ಪ್ರಭುವಿನ ಒಂದು ವಚನ, ಹೆಣ್ಣು ಹೊನ್ನು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎನ್ನುವಂಥ ವಚನ ಭಾಳ ಪಾಪ್ಯುಲರ್ ಆಗಿ ಬುದ್ಧಿಜೀವಿಗಳ ಬಾಯಿಯಲ್ಲಿ ಬಳಕೆ ಆಗ್ತಾ ಇರೋದರಿಂದ ಮತ್ತು ಅದು ಶರಣರು ಸಂಸಾರವನ್ನು, ಮಾಯೆಯನ್ನು ವಿಘ್ನ ಎಂದು, ಐಕ್ಯತೆಗೆ ವಿಘ್ನ ಎಂದು ಭಾವಿಸಿರಲಿಲ್ಲ ಅನ್ನುವ ಪ್ರತಿಪಾದನೆಯ ಕಡೆಗೆ ಅವರನ್ನು ಎಳ್ಕೊಂಡು ಹೋಗ್ತಾ ಇರೋದ್ರಿಂದ ಈ ಕುರಿತು ವಿಶೇಷವಾದ ಚರ್ಚೆಯನ್ನು ಅಲ್ಲಮ ಪ್ರಭುವಿನ ವಚನದಿಂದಲೇ ನಾವು ನೋಡ್ತಕ್ಕಂಥದ್ದು ಒಂದು ವಿಶೇಷ ಕೆಲಸ, ಭಾಳ ಮಹತ್ವದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಕೆಲವು ವಚನಗಳನ್ನು ಇಲ್ಲಿ, ಅದರಲ್ಲೂ ಬಹಳ ಕಠಿಣವಾದ ಮಾರ್ಮಿಕವಾದ ವಚನಗಳಲ್ಲಿ ಕೂಡ ಈ ಮಾಯೆ, ಸಂಸಾರದ ಆಲೋಚನೆ ಅಲ್ಲಮ ಪ್ರಭುವಿನಲ್ಲಿ ಎಷ್ಟು ಹಾಸುಹೊಕ್ಕಾಗಿ ಬಂದಿದೆ ಅನ್ನೋದು ಬಹಳ ಕುತೂಹಲದ ಸಂಗತಿ. ಆ ಕುರಿತು ಕೆಲವು ವಿಷಯಗಳನ್ನು ನಾನು ವಚನಗಳ ವಿಶ್ಲೇಷಣೆಯನ್ನು ಇಲ್ಲಿ ಮಂಡಿಸ್ತಾ ಇದ್ದೇನೆ. ಪಠ್ಯಗಳನ್ನು ಕೆಲವು ಕಡೆ ನಾನು ಕೈ ಬಿಡ್ತೀನಿ. ವಚನ ಸಂಖ್ಯೆ ಅಲ್ಲಮ ಪ್ರಭು 23, ಪುಟ 140. ದೇವರೆಲ್ಲರ ಹೊಡೆತಂದು ದೇವಿಯರೊಳಗೆ ಕೂಡಿತ್ತು ಮಾಯೆ ಅಂತ ವಚನ ಇದು. ಈ ವಚನ ಪ್ರಭು ನಿಜವಾದ ಪರಶಿವನನ್ನರಿಯದೆ ಅಂಗಾಲ ಕಣ್ಣು ಮೈಯೆಲ್ಲ ಕಣ್ಣುಳ್ಳ ಗಣಗಳು, ನಂದಿವಾಹನ ರುದ್ರಗಣಗಳು ಎಂಬಿ ಪೌರಾಣಿಕ ಅವತಾರಿ ದೇವತೆಗಳನ್ನು ನಂಬಿದ ಜನರನ್ನು ಈ ಎಲ್ಲ ದೇವಗಣಗಳು ಮಾಯೆಯ ಕಾಲಗಾಹಿನ ಸರಮಾಲೆ ಎಂದು ಹಂಗಿಸುವ ಮೂಲಕ ಲೇವಡಿಸಿರುವನು. ಮಾಯೆ ಈಕ್ವಲ್ಸ್ ಟು ತೋರ್ಕೆಯ ಸತ್ಯ ಎಂಬುದು ಒಂದರ್ಥ. ಈ ತೋರ್ಕೆಯ ಭೌತಿಕ ಜಗತ್ತು ಮಾಯಾತ್ಮಕ. ಇದನ್ನು ಮಾಯೆ ಅಂದರೆ ಶಕ್ತಿ, ಅಂದರೆ ಪ್ರಕೃತಿ ಸೃಷ್ಟಿಸಿರುವಳು. ಪರಮ ಪುರುಷನು ಮಾಯಾಬಂಧಿಯಲ್ಲ, ಅವನು ಸದಾ ಬಂಧಮುಕ್ತನು ಎಂಬ ತಾತ್ವಿಕ ಹಿನ್ನೆಲೆ ಇಂಥ ವಚನಗಳಿಗೆ ಇರ್ತಕ್ಕಂಥದ್ದು ತುಂಬ ಗಮನಾರ್ಹ. ಇಲ್ಲಿ ಮಾಯೆ ಅನ್ನುವಂಥದ್ದು ಶಕ್ತಿ, ಪ್ರಧಾನ, ಪ್ರಕೃತಿ. ಈ ಅರ್ಥದಲ್ಲಿ ನಾವು ಸಾಂಖ್ಯ ಪರಿಕಲ್ಪನೆ ಅರ್ಥದಲ್ಲಿ ನಾವು ಈ ಪರಿಕಲ್ಪನೆಯನ್ನು ಹೀಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಾಯೆಯ ಕುರಿತು ನೋಡಿ, ಜಗತ್ತು, ಈ ತೋರಿಕೆ ಏನಿದೆಯಲ್ಲ, ಇದನ್ನು ನಾವು ಬ್ರಹ್ಮಸತ್ಯ ಜಗನ್ಮಿಥ್ಯವಾದಕ್ಕೆ ಕೂಡ ಲಿಂಕ್ ಮಾಡಬಹುದು. ಇದನ್ನು, ಈ ಭೌತಿಕವಾದ ಜಗತ್ತು ಇದು ಮಾಯಾತ್ಮಕವಾದುದು. ಇದನ್ನು ಆ ಮಾಯೆ, ಪ್ರಕೃತಿ ಸೃಷ್ಟಿಸಿರುವಳು. ಆದರೆ ಪರಮಪುರುಷ ಮಾತ್ರ ಅವಳ ಬಂಧಿ ಅಲ್ಲ, ಅವನು ಸದಾ ಬಂಧಮುಕ್ತನು ಅನ್ನುವಂಥ ತಾತ್ವಿಕ ಹಿನ್ನೆಲೆ ಇಂಥ ವಚನಕ್ಕಿದೆ. ಅಲ್ಲಮ ಪ್ರಭುವಿನ 25, 26, 28 ಈ ವಚನಗಳು ಕೂಡ ಮಾಯೆ, ಶಿವ, ಜೀವ ಈ ಮೂರರ ಸಂಬಂಧವನ್ನು ಚರ್ಚಿಸುವ ಕಾರಣಕ್ಕೆ ನಾವು ಒಂದು ಕಡೆ ನೋಡಬಹುದು. 25ನೇ ವಚನದಲ್ಲಿ ಮಾಯೆಯು ರಾಹುವಿನ ನೋಟವಾಗಿದೆ. ಶಿವನು ಚಂದ್ರನಾಗಿರುವನು, ಜೀವನು ಚಂದ್ರಮನೊಳಗೆ ಎರಳೆಯಾಗಿ ಅಭಿವ್ಯಕ್ತಿಯಾಗಿದೆ. ಶಿವನಿಂದ ಸೃಷ್ಟಿಸಲ್ಪಟ್ಟ ಶಿವ ಸಂಬಂಧವಾದ ಜೀವಾತ್ಮನನ್ನು ಪ್ರಾಪಂಚಿಕ ವಿಷಯಗಳ ರೂಪದಲ್ಲಿ ಮಾಯೆ ಮತ್ತೆ ಮತ್ತೆ ಬಂದು ಕಾಡುವಳು. ಒಂದರ ತಲೆ ಅಂದರೆ ಮಾಯೆಯ ತಲೆ ಅಭಿಮಾನ, ಒಂದರ ಬಸುರು ಅಂದರೆ ಮಾಯೆಯ ಬಸುರು ಒಡಲು ಈಕ್ವಲ್ಸ್ ಟು ಭೋಗಲಾಲಸೆ ಎಂಬ ಅರ್ಥವನ್ನು ಇಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಅಲ್ಲಮ ಪ್ರಭುವಿನ ವಚನ ನಿರ್ವಚನದಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಮಾಯಾತ್ಮಕ
ಭೌತಿಕ ವಿಷಯ ಪ್ರಲೋಭನೆಗಳ ಪ್ರಭಾವ ಜೀವನನ್ನು ಮತ್ತೆ ಮತ್ತೆ ಕಾಡದೆ ಬಿಡದು ಎಂದು ನಾವಿಲ್ಲಿ ತಿಳಿಯಬೇಕು. ನಂದಿಯ ನುಂಗಿ ಬಂದುದು ಮಹೀತಳಕ್ಕಾಗಿ ಎಂದರೆ ಪರಮಾತ್ಮ ಸಂಬಂಧಿ ಪರಮಾತ್ಮ ಸ್ವರೂಪಿಯಾದ ಜೀವನು ಇಂತಹ ಮಾಯಾ ಪ್ರಲೋಭನೆಗಳ ಗೂಡಾದ ಪ್ರಪಂಚಕ್ಕಿಳಿದು ಈ ಮಾನವಕಾಯ ಧರಿಸಿದನು. ಇಂದು ರವಿಗಣನವ ನಾನೇನೆಂಬೆ ಗುಹೇಶ್ವರ. ಇದರರ್ಥ ಇಂದು ಅಂದರೆ ಚಂದಿರ ಈಕ್ವಲ್ಸ್ ಟು ಶಿವ ಅಂದರೆ ಇಂದು ಶೇಖರ, ರವಿ ಈಕ್ವಲ್ಸ್ ಟು ಜೀವಾತ್ಮ. ಈ ಉಭಯರ ಗಣನ ಅಂದರೆ ಸಂಬಂಧ ಕೂಡುವಿಕೆಯು ಅದ್ಭುತವಾದದ್ದು. ಹೀಗೆ ಈ ವಚನದಲ್ಲಿ ಮಾಯಾತ್ಮಕ ಜಗತ್ತಿನಲ್ಲಿ ಹುಟ್ಟಿದ ಜೀವಾತ್ಮನು ಪರಮಾತ್ಮ ಸಂಬಂಧಿಯಾಗಿದ್ದರೂ ಮಾಯೆಯ ಅಧೀನದಲ್ಲಿರುವನು. ಮಾಯೆಯ ಬಲೆಯಿಂದ ಮುಕ್ತನಾಗಿ ಪರಮಾತ್ಮನೊಂದಿಗೆ ಸಾಮರಸ್ಯ ಸಾಧಿಸುವನಾಗಿ ಶಿವಜೀವರ ಸಂಬಂಧ ಆಶ್ಚರ್ಯಕರವಾಗಿ ಬೆಸೆಯಲ್ಪಟ್ಟಿದೆ ಎಂಬ ಪ್ರತಿಪಾದನೆ ಇದೆ. ಇನ್ನು 26ನೇ ವಚನದಲ್ಲಿಯೂ ಕೂಡ ಮಾಯೆಯು ಊರ ಮಧ್ಯದ ಕಣ್ಣ ಕಾಡು ಆಗಿದೆ. ಶಬ್ದ ಸ್ಪರ್ಶಾದಿ ಪಂಚ ಜ್ಞಾನೇಂದ್ರಿಯಗಳನ್ನು ಇಲ್ಲಿ 5 ಹೆಣ ಎಂದು ಸಿದ್ದೇಶ್ವರ ಸ್ವಾಮಿಗಳು ಗುರುತಿಸಿದ್ದಾರೆ. ಈ ಪಂಚೈಂದ್ರಿಕ ವಿಷಯಗಳಿಗಾಗಿ ಪುನರಪಿ ಜನಿಸಿ ಬಂದವರು ಜೀವರು. ಈ ಪಂಚೈಂದ್ರಿಕ ವಿಷಯಗಳಿಗೂ ಈ ಜೀವರಿಗೂ ಸಂಬಂಧ ಘನವಾಗಿರುವ ಕಾರಣ ಹೆಣನೂ ಬೇಯದು, ಕಾಡೂ ನಂದದು, ಮಾಡ ಉರಿಯಿತ್ತು ಗುಹೇಶ್ವರ ಎನ್ನುವನು ಪ್ರಭು. ಅಂದರೆ ಈ ಜೀವರು ವಿಷಯ ಪ್ರಲೋಭನೆ ಒಳಗಾಗಿರುವ ಕಾರಣಕ್ಕಾಗಿ ಮುಕ್ತಿ ಪಡೆಯುವುದಿಲ್ಲ, ಇವರ ಹೆಣವೂ ಬೇಯುವುದಿಲ್ಲ. ಕಾಡು ಅಂದರೆ ಮಾಯೆಯೂ ಸುಡುವುದಿಲ್ಲ. ಈ ಬೆಂಕಿಗೆ ಕಮರಿದ್ದು ಮೋಡ ಅಥವಾ ಆಯುಷ್ಯ ಅಂತ ನಾವು ಅರ್ಥ ಕಟ್ಟಬಹುದಿಲ್ಲಿ. ಇನ್ನು 31ನೇ ವಚನ ಕೂಡ ಬಹಳ ಕ್ಲಿಷ್ಟಕರವಾದ ವಚನ ಇದು. ಈ ವಚನ ನೋಡೋಣ. ಅಂಗದ ಕೊನೆಯ ಮೇಲಣ ಕೋಡಗ ಕೊಂಬಿಗೆ ಹಾರಿತ್ತು, ಅಯ್ಯ ಇದು ಸೋಜಿಗ. ಕೆಯ್ಯ ನೀಡಲು ಮೈಯೆಲ್ಲವನು ನುಂಗಿತ್ತು, ಒಯ್ಯನೆ ಕರೆದಡೆ ಮುಂದೆ ನಿಂದಿತ್ತು, ಮುಯ್ಯಾಂತಡೆ ಬಯಲಾಯಿತ್ತು ಗುಹೇಶ್ವರ ಅಂತೇಳಿ ಈ 31ನೇ ವಚನ ಇದೆ. ಮುಯ್ಯಾನು ಅಂದರೆ ಕೈಯೊಡ್ಡು, ಹೆಗಲು ಕೊಡು, ಮನಸ್ಸು ಮಾಡು, ಸರಿಗಟ್ಟು, ಸಲುಗೆ ತೋರು, ಹೆಗಲುಗೊಂಡು ಮೆರೆಸು, ಸೋಲಿಸು, ಹಿಮ್ಮೆಟ್ಟು, ಹೆಮ್ಮೆ ಪಡು. ಈ ಎಲ್ಲ ಅರ್ಥಗಳನ್ನು ವಚನ ಸಂಪುಟದ ಪದಕೋಶದಲ್ಲಿ ನೀಡಲಾಗಿದೆ. ಟು ಪುಟ್ ದಿ ಶೋಲ್ಡರ್ ಟು ಅಪ್ಲೈ ದ ಮೈಂಡ್ ಟು ರೆಸಾರ್ಟ್ ಟು ಅಪ್ರೋಚ್. ಇದು ಕಿಟಲ್ ಕೋಶದಿಂದ ನಾವು ಈ ಮುಯ್ಯಾನು ಅನ್ನೋ ಪದಕ್ಕೆ ತಗೋಬೋದು. ಅಂಗ ಅಂದರೆ ದೇಹದ ಕೊನೆಯ ಮೇಲಣ, ಅಂದರೆ ಅಂಗದ ಶೃಂಗ ಶಾಖೆಯಾದ ಶಿರದ ಅಥವಾ ತಲೆಯ ಮೇಲಣ. ಕೋಡಗ ಎಂದರೆ ಚಂಚಲವಾದ ಮನಸ್ಸು. ಶಿರದ ಮೇಲಣ ಕೋಡಗ ಅಂದರೆ ಚಂಚಲವಾದ ಮನಸ್ಸು. ಕೊಂಬಿಗೆ ಅಂದರೆ ಮತ್ತೊಂದು ಶಾಖೆ ಕವಲಿಗೆ ರೆಂಬೆಗೆ ಹಾರಿತ್ತು. ಒಟ್ಟು ಮನುಷ್ಯನ ಮನದ ಚಂಚಲ ವರ್ತನೆಯನ್ನು ಇದು ಹೇಳುವುದು. ಹಾಗಾದರೆ ಕೊಂಬೆಗಳ ಸಾಂಕೇತಿಕ ಅರ್ಥವೇನು ಅಂತ ಪ್ರಶ್ನೆ ಬರ್ತದೆ. ವಿಭಿನ್ನ ಐಂದ್ರಿಕ ವಿಷಯಗಳು, ಆಸೆ ಆಕಾಂಕ್ಷೆಗಳು ಈ ಕೊಂಬೆಗಳು ಅಂತ ನಾವು ಹೇಳ್ಬೋದು. ಅಂತಹ ಚಂಚಲ ಮನಸ್ಸಿಗೆ ಒಂದು ಐಂದ್ರಿಕ ವಿಷಯ ಅಥವಾ ಸುಖ ಕೊಟ್ಟರೆ ಅದು ಇಡೀ ಮೈಯೆಲ್ಲವನ್ನು ಆಪೋಷಿಸಿಕೊಂಡು ತನ್ನೊಳಗೆ ಮುಳುಗಿಸಿಕೊಂಡು ಬಿಡುತ್ತದೆ. ಮತ್ತೆ ಆ ಮನವನ್ನು ಕರೆದರೆ ಥಟಕ್ಕನೆ ಮುಂದೆ ಹಾಜರಾಗುತ್ತದೆ. ಸದ್ಯದ ಪ್ರಸಂಗದಲ್ಲಿ ಕಿಟಲ್ ಕೋಶದಿಂದ ತೆಗೆದ ಇಂಗ್ಲಿಷ್ ಪದಾರ್ಥಗಳಲ್ಲಿಯೇ ನಮಗೆ ನೆರವು ಸಿಗಬಹುದು. ಕೊಂಬಿಗೆ ಹಾರುವ ಕೋಡಗವನ್ನು ಮನಸ್ಸು ಎಂದು ಒಪ್ಪಿದರೆ ಮನಸ್ಸಿಗೆ ಮನಸ್ಸು ಕೊಡು ಎಂಬುದು ಆಭಾಸವಾಗುತ್ತದೆ. ಅಂದರೆ ಆ ಚಂಚಲ ಮನಸ್ಸನ್ನು ಸಮೀಪಿಸಿದರೆ, ಅಂದರೆ ಸಂಧಿಸಲು ಯತ್ನಿಸಿದರೆ, ಟು ಅಪ್ರೋಚ್ ಅಂತ ಕಿಟಲ್ ಏನು ಹೇಳ್ತಾನಲ್ಲ ಆ ಅರ್ಥ ಕರೆಕ್ಟ್ ಅನಿಸ್ತದೆ. ಇಲ್ಲಿ ಹಿಡಿಯಲು ಹೋದರೆ, ಮರಳಿ ಹಿಂದಕ್ಕೆ ತರಲು ಯತ್ನಿಸಿದರೆ ಅದು ಬಯಲಾಗುತ್ತದೆ, ಅದು ಸಿಗಲ್ಲ, ಅದು ಅಂದರೆ ಸಿಗದೆ ಮಾಯವಾಗುತ್ತದೆ. ಹೀಗೆ ಇದು ಮಾಯಾ ಸಂಬಂಧವಾದ ಭಕ್ತನ ಐಕ್ಯದ ಪ್ರಯತ್ನವನ್ನು ಭಗ್ನಗೊಳಿಸ್ತಕ್ಕಂಥ ಒಂದು ಚಂಚಲ ಮನಸ್ಸು ಅಂತ ನಾವು ಅರ್ಥೈಸಬಹುದು. ಒಟ್ಟು ವಚನದ ಸಂದೇಶ, ಮಾಯಾಧೀನವಾದ ಚಂಚಲ ಮನಸ್ಸನ್ನು ಹತೋಟಿಗೆ ತರುವುದು ಸುಲಭ ಸಾಧ್ಯವಲ್ಲ. ಅದನ್ನು ನಿಯಂತ್ರಿಸದಿದ್ದರೆ ಮೋಕ್ಷವಿಲ್ಲ. ಮಾಯಾ ಸಂಬಂಧವಾದ ಮನಸ್ಸನ್ನು ನಾವು ನಿಗ್ರಹಕ್ಕೆ ತರದೆ ಹೋದರೆ ನಮಗೆ ಮೋಕ್ಷ ಐಕ್ಯ ಸಾಧ್ಯವಿಲ್ಲ. ಮನಸ್ಸನ್ನು ನಿಯಂತ್ರಿಸುವುದೇ ಭಕ್ತನಿಗೆ ಒಂದು ದೊಡ್ಡ ಸವಾಲು ಅನ್ನುವ ಸಂದೇಶವನ್ನು ಈ ವಚನದಲ್ಲಿ ನಾವು ತಿಳಿಯಬಹುದು. ಹಾಗೆ 34ನೇ ವಚನ ಕೂಡ
ಮಾಯೆಯ ಕುರಿತಾಗಿ ನಮಗೆ ವಿಷಯವನ್ನು ಹೇಳ್ತದೆ. ಮುಗಿಲ ಬಣ್ಣದ ಪಕ್ಷಿ ಮಗನ ಕೈಯ ಅರಗಿಳಿ, ಗಗನದ ಕೋಲಂಬಿನಲ್ಲಿ ಸ್ವಪ್ನದ ನಿಲವನು ತೆಗೆದೆಚ್ಚವನಾರೋ ಉಪಮಿಸಬಾರದು. ಜಾಗ್ರ ಸ್ವಪ್ನ ಸುಷುಪ್ತಿಯ ನಡುವೆ ತ್ರಿಜಗವಾಯಿತ್ತು, ಜಗಜ್ಯೋತಿ ನಿನ್ನ ಮಾಯೆಯನೇನೆಂಬೆನು ಗುಹೇಶ್ವರ. 34ನೇ ವಚನ, ಅಲಮಪ್ರಭುವಿನ 34ನೇ ವಚನ. ಮುಗಿಲ ಬಣ್ಣದ ಪಕ್ಷಿ ನೋಡಿ, ಮುಗಿಲ ಬಣ್ಣವು ನೀಲಿ, ಆದ್ದರಿಂದ ನೀಲಿಯ ಪಕ್ಷಿ ಎಂದು ಒಂದರ್ಥ. ಮುಗಿಲಲ್ಲಿ ಹಾರುವ ಬಣ್ಣದ ಪಕ್ಷಿ ಅಂತಲೂ ನಾವು ಗ್ರಹಿಸಬಹುದು. ಬಣ್ಣದ ಪಕ್ಷಿ, ಮಗ, ಅರಗಿಳಿ, ಈ ಮೂರರ ಸೂಚ್ಯಾರ್ಥವೇನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮುಗಿಲ ಬಣ್ಣದ ಪಕ್ಷಿ ಈಕ್ವಲ್ಸ್ ಟು ಈ ಬ್ರಹ್ಮಾಂಡದ ಹೊರತೋರಿಕೆಯ ಸತ್ಯವಾದ ಮುಸುಕಾದ ಮಾಯೆಯು. ಮುಗಿಲ ಬಣ್ಣದ ಪಕ್ಷಿ ಅಂದರೆ ಮಾಯೆ ಅಂತ ಅರ್ಥ. ಈ ಬ್ರಹ್ಮಾಂಡದ ಹೊರತೋರಿಕೆಯ ಸತ್ಯವಾದ ಅಥವಾ ಮುಸುಕಾದ ಮಾಯೆ. ಇದರ ಮಗನ ಕೈಯ ಅರಗಿಳಿ ಅಂದರೆ ಆ ಮಾಯೆಯ ಸೃಷ್ಟಿಯಾದ ಈ ಕಾಯದಲ್ಲಿ ನೆಲೆಗೊಂಡಿರುವ ಜೀವ ಅಥವಾ ಆತ್ಮ. ಇದಕ್ಕೆ ಪ್ರಾಪಂಚಿಕ ವಿಷಯ ಅಥವಾ ಸಂಸಾರದ ನಂಟಿರುವುದರಿಂದಲೇ ಅದು ಮಾಯೆಯ ಮಗ. ಗಗನದ ಕೋಲಂಬು ಅಂದರೆ ಶಿವನ ಕೋಲಿನ ಬಾಣ, ಅಂದರೆ ಜೀವರೆಡೆಗೆ ಗುರಿಯಿಟ್ಟು ಹೊಡೆಯುವ ಶಿವನಿಚ್ಛೆ ಎಂಬ ಬಾಣ ಅಥವಾ ಶಿವನ ಸಂಕಲ್ಪ ಶಕ್ತಿ. ಹೀಗೆ ಮೂರು ಭಿನ್ನ ಸ್ಥಿತಿಗಳನ್ನು ಪ್ರಭು ಪ್ರತಿಮಾತ್ಮಕವಾಗಿ ಮಂಡಿಸಿರುವನು. ಈ ಮೂರನ್ನು ಅಲ್ಲದೆ ವಚನದ 2ನೇ ಸಾಲಿನಲ್ಲಿ ವ್ಯಕ್ತವಾದ ಅಂಶ ಸ್ವಪ್ನದ ನಿಲವನು ತೆಗೆದೆಚ್ಚವನಾರೋ ಅನ್ನೋದರಲ್ಲಿ ಮಾಯೆ, ಮಾಯಾತ್ಮಕ ಜೀವಜಗತ್ತು, ಜೀವಜಗತ್ತಿನೊಳಗಿನ ಆತ್ಮ, ಈ ಮೂರನ್ನು ಸೃಷ್ಟಿಸಿ ಈ ಮೂರರ ಸಂಕಲ್ಪ ಕೋಶದೊಳಗೆ ಆ ಪರಮಾತ್ಮನೊಂದಿಗೆ ಕೂಡಿಕೊಳ್ಳುವ ಸ್ವಪ್ನ ಅಥವಾ ಬಯಕೆಯನ್ನು ಎಚ್ಚವ ಅಂದರೆ ಎಸೆದವ, ಹರಡಿದವ, ಬಿತ್ತಿದವ, ಕೊಟ್ಟವನು ಯಾರು ಅನ್ನುವಂಥ ಪ್ರಶ್ನೆ ಆಗ್ತದೆ. ಇಲ್ಲಿ ಇಷ್ಟೆಲ್ಲ ಅರ್ಥಗಳನ್ನು ಆಡ್ಕೋಬೋದು ನಾವು. ಇದನ್ನು ಉಪಮಿಸಬಾರದು ಅಂತ. ಜಾಗ್ರ, ಸ್ವಪ್ನ, ಸುಷುಪ್ತಿಯ ನಡುವೆ 3 ಜಗತ್ತು ಹುಟ್ಟಿತ್ತು. ಈ ಎಲ್ಲವಕ್ಕೂ ಆ ಪರಶಿವನ ಮಾಯೆಯೇ ಕಾರಣ ಅನ್ನುವಂಥದ್ದು ಈ ವಚನದ ನಿರ್ಣಯ. ಅಂದರೆ ನೋಡಿ, ಮಾಯೆಯ ಕಲ್ಪನೆಯನ್ನು ಪ್ರಭು ಯಾವ ರೀತಿಯಲ್ಲಿ ತನ್ನ ವೈಚಾರಿಕತೆಯ ಭಾಗವಾಗಿ, ಆಲೋಚನೆಯ ಭಾಗವಾಗಿ ವಚನಗಳಲ್ಲಿ ಮಂಡಿಸಿದ್ದಾನೆ ಅಂತಕ್ಕಂಥದ್ದು. 35ನೇ ವಚನ ನೋಡೋಣ. ಕಡಲ ನುಂಗಿದ ಕಪ್ಪಿನ ಪರಿಭವ ನವಸಾಸಿರ, ಸಿಡಿಲು ಹೊಯ್ದು ಬಯಲಿಂಗೆ ಬಣ್ಣ ಉಂಟೆ, ಕಂಗಳ ಮುಂದಣ ಕನಸು ಹಿಂಗಿದ ತುಂಬಿಯ ಪರಿಮಳ, ಅಂಗವಿಲ್ಲದ ರೂಹಿಂಗೆ ಸಂಗ ಉಂಟೆ, ಇದೇನೋ ಗಗನದ ಹೆಣ್ಣನೆ ಕೊಯ್ದು ಮುಗುದೆ ರುಚಿಯ ನರಿಯಳು, ಹಗರಣದಮ್ಮಾವಿನ ಹಯನು ಸಯವಪ್ಪುದೇ ಗುಹೇಶ್ವರ. 35 ವಚನ. ಕಡಲು ಎಂಬ ಮಾಯಾತ್ಮಕ ಸಂಸಾರವನ್ನು ಒಪ್ಪಿಕೊಂಡ ಜೀವನ ಅಂದರೆ ಕಪ್ಪಿನ ಜೀವನ, ಪರಿಭವ ದುಃಖಗಳು ಅನಂತ. ಮಾಯೆಂಬ ಸಂಸಾರದಲ್ಲಿ ಮುಳುಗಿದವನು ದುಃಖ ಹೇಳುತ್ತಿರೋದು. ಆದರೆ ಸಿಡಿಲು ಹೊಯ್ದು ಬಯಲು ಎಂದರೆ, ಸಿಡಿಲು ಹೊಯ್ದ ಬಯಲು ಎಂದರೆ ಆಕೃತಿ ವಿಘಟಿತವಾಗಿ ರೂಪವಳಿದು ಮಾಯಾಮುಕ್ತವಾದ ಶೂನ್ಯವಾದ ಬಯಲಿಗೆ, ಆ ಮುಕ್ತಿಯ ಸ್ಥಾನ ಏನಿದೆಯಲ್ಲ ಅದಕ್ಕೆ ಬಣ್ಣವಿಲ್ಲ, ಅದು ನಿತ್ಯ ಮುಕ್ತವಾದುದಾಗಿ ಅದಕ್ಕೆ ಪರಿಭವ ದುಃಖಗಳಿಲ್ಲ. ಕಣ್ಣ ಮುಂದಿನ ಕನಸು ಅಂದರೆ ದೃಗ್ಗೋಚರವಾದ ಈ ಜಗತ್ತಿನ ಮಾಟವು ಕೇವಲ ಮಿಥ್ಯ. ನೋಡಿ, ಇಲ್ಲಿ ಒಂದು ರೀತಿ ಶಂಕರಾಚಾರ್ಯರ ಐಡಿಯಾ ಬಂದಂಗೆ ಆಯ್ತು. ಇಲ್ಲಿ ಜಗನ್ಮಿಥ್ಯ ಅನ್ನುವಂಥ ವಾದ, ಅದು ಹಿಂಗಿದ ತುಂಬಿಯ ಪರಿಮಳದಂತೆ ಕೇವಲ ಒಂದು ಭ್ರಮೆ. ಅದು ತುಂಬಿಯ ಹೂ ಹಿಂಗಿದ ಮೇಲೆ ಪರಿಮಳ ಎಲ್ಲಿ? ಅದು ತುಂಬಿ ಹೂ ಹೋದ್ಮೇಲೆ ಪರಿಮಳ ಇನ್ನೆಲ್ಲಿ ಇರಲಿಕ್ಕೆ ಸಾಧ್ಯ? ಐಕ್ಯ ಪಥದಲ್ಲಿ ಕ್ರಮಿಸುವ ದೇಹಿಯು, ಭಕ್ತನು ಅಥವಾ ಜೀವನು ಅಂಗದ ಮಿತಿ ನಿಯಂತ್ರಣಗಳನ್ನು ಮೀರಿ ಅದರ ಹಂಗು ಕಳೆದುಕೊಂಡ ಬಳಿಕ ಅವನು ನಿರಂಗಿ. ಇಂತಹ ಅಂಗವಿಲ್ಲದವನಿಗೆ ಸಂಸಾರ ಮಾಯೆಯ ಸಂಘವಿರದು. ಯಾರಿಗೆ ಅಂಗವಿರಲ್ಲ ಅವನಿಗೆ ಸಂಸಾರದ ಮಾಯೆಯ ಸಂಘವಿರದು. ವಚನಕಾರರ ತತ್ವಗಳು ಹೆಂಗೆ ಒಂದಕ್ಕೊಂದು ಕನೆಕ್ಟ್ ಆಗ್ತವೆ. ತನುಗುಣವಳಿಯದ ಅವರ ಪುಷ್ಪವಲ್ಯ ಮನಗುಣ ಅನ್ನುವಂಥ ಮಾತುಗಳು ನೋಡಿ ಹೇಗೆ ಕನೆಕ್ಟ್ ಆಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು.
ಅವನು ನಿಸ್ಸಂಗಿ, ಗಗನದ ಹಣ್ಣು ಅಂದರೆ ಪರಮಾತ್ಮನನ್ನು ಗೆದ್ದವಳು, ಪರಮಾತ್ಮನ ಸಾನ್ನಿಧ್ಯವನ್ನು ಸಾಧಿಸಿದ ಮುಗ್ಧ ಸತಿಯು ಅಂದರೆ ಮುಗ್ಧ ಭಕ್ತನು, ಈ ಹಣ್ಣಿನ ರುಚಿಯ ನರಿಯನು, ಕೇವಲ ತೋರ್ಕೆಯ ನಟನೆಯ ಪಶು ಅಥವಾ ತಾಯಿಯ ಹಾಲು, ಹಗರಣದಮ್ಮಾವಿನ ಅಂತ ಏನು ಹೇಳ್ತಾನೆ, ಹಗರಣದಮ್ಮಾವಿನ ಇದಕ್ಕೆ ಸೂಕ್ತ ಅರ್ಥ ಸಿಗ್ತಾ ಇಲ್ಲ. ಸಯವಪ್ಪುದೇ ಅಂದರೆ ಅದು ಅರ್ಪಿತವಾಗಲಾರದಂತ, ಪರಮಾತ್ಮನಿಗೆ ಅರ್ಪಿತವಾಗಲಾರದು ಅದು ಅಂತ. ಹೀಗೆ ಒಟ್ಟಾರೆ ಈ ವಚನದ ಆಶಯ ಏನಂತ ಹೇಳಿದರೆ, ಈ ಮಾಯಾತ್ಮಕ ಸಂಸಾರದ ಬಲಿಯಿಂದ ಬಿಡುಗಡೆಗೊಳ್ಳದ ಭಕ್ತನಿಗೆ ಮುಕ್ತಿ ಅಸಾಧ್ಯ. ತೋರ್ಕೆಯ ಸತ್ಯ ಅಂದರೆ ಮಿಥ್ಯದ ನೆರಳಿನಿಂದ ಹೊರಬರದೆ ನಿತ್ಯ ಸತ್ಯದ ಅರಿವಾಗದು ಅಂತ. ನಾವು ಎಲ್ಲಿಯವರೆಗೂ ಮಾಯೆಯ ಮುಸುಕಿನಿಂದ ಇರ್ತೀವೋ, ಅಜ್ಞಾನದ ಕತ್ತಲೆಯಲ್ಲಿ ಇರ್ತೀವೋ, ಅಲ್ಲಿಯವರೆಗೂ ಕೂಡ ನಮಗೆ ಮೋಕ್ಷವೂ ಇಲ್ಲ, ಸತ್ಯದ ಅರಿವು ಕೂಡ ನಮಗೆ ಆಗಲ್ಲ. ಇದೇ ರೀತಿಯಲ್ಲಿ 37ನೇ ವಚನದಲ್ಲಿ ಈ ವಿಶ್ವದ ಜಡಾಜಡ ಜೀವಿಗಳ ಮಾಯೆಯ ನಿತ್ಯ ಸತ್ಯವಾದ ಪರಮಾತ್ಮನ ಸಂಬಂಧವನ್ನೇ ಜಲಧಿಯ ಮಡುವು, ಕರಿಯ ಕಬ್ಬಿಲ, ಜಾಲ ಮತ್ತು 5 ತಲೆ ಎಂಬ ಸಂಕೇತದ ಮೂಲಕ ಪಂಚಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಪ್ರಸ್ತಾಪಿಸಿ ಚರ್ಚಿಸಲಾಗಿದೆ. ಈ ಪ್ರಾಪಂಚಿಕ ಜೀವಿಗಳ ಜಗತ್ತು ಎಂಬುದು ಆ ಶಿವ ಅಂದರೆ ಕರಿಯ ಕಬ್ಬಿಲ, ಆ ಶಿವ ಬೀಸಿದ ಒಂದು ಜಾಲ. ಈ ಜಗತ್ತೇನಿದೆಯಲ್ಲ, ಇದು ಒಂದು ಜಾಲ ಅಂದರೆ ಮಾಯಾಧೀನವಾದ ಈ ಪ್ರಪಂಚ. ಈ ಜಾಲದೊಳಗೆ ಅರಿದವೂ 5, ಅರಿಯದವೂ 5 ಸಿಲುಕಿವೆ. ತಿಳ್ಕೊಂಡಿರೋ 5 ಇದ್ದಾವೆ, ತಿಳ್ಕೊಳ್ಳದೇ ಇರೋವು 5 ಇದ್ದಾವೆ. ಈ ಜೀವಿಗಳನ್ನು ಆಟವಾಡಿಸಿದ ಬಳಿಕ ಆ ಕಬ್ಬಿಲ ತನ್ನ ಜಾಲವನ್ನು ಹೊತ್ತೊಯ್ಯುವನು. ಇವರನ್ನೆಲ್ಲ ಆಟ ಆಡ್ಸೋಕ್ಕಾಗಿ ಅವನು ಈ ಮಾಯೆಯ ಜಾಲವನ್ನು ಬಿಟ್ಟಿದ್ದಾನೆ, ಆಮೇಲೆ ತಗೊಂಡೋಗ್ಬಿಡ್ತಾನೆ. ಹೊತ್ತೊಯ್ಯುವನು ಅಂದರೆ ಈ ಜೀವಿಗಳ ಜೀವನ ಯಾತ್ರೆಗೆ ತೆರೆ ಎಳೆಯುವನು. ಆಗ ಜೀವಿಗಳ ಕಣ್ಣಲ್ಲಿ ದುಃಖದ ಅಶ್ರುಧಾರೆ, ಆ ಕಬ್ಬಿಲ ಕಣ್ಣಲ್ಲಿ ಕ್ರೌರ್ಯ, ಕೋಪತಾಪದ ನೆತ್ತರೋಕುಳಿ ಕಾಣುವುದು ಆ ಕಬ್ಬಿಲನ ಕಣ್ಣಲ್ಲಿ. ಇನ್ನು 38ನೇ ವಚನದಲ್ಲಿ ಈ ದೇಹ ಐಂದ್ರಿಕ ಸುಖ ನಂಬಿದ ಜೀವಿಯು ಕೋಣವಾಗಿದೆ. ಇಲ್ಲಿ ಕೊರಳಲ್ಲಿ 770 ಮದಗಜಗಳ ಮಾಲೆಗಳನ್ನು ಅಂದರೆ ಭಾವಮದಗಳನ್ನು ಧರಿಸಿದ ಸೂಳೆಯಾಗಿ ಮಾಯೆ ಇಲ್ಲಿ ಕಾಣಿಸುತ್ತದೆ. ಸೂಕ್ಷ್ಮ ಶರೀರವು ಬಾವಿ, ಇದರೊಳಗಿರುವ ಬಗರಿಗೆ ಅಂದರೆ ವಾಸನೆಯ ವರತೆ, ಈ ವರತೆಯೊಳಗೆ ಆ ಸೂಳೆ ಮಾಯೆ ಅಡಗಿರುವಳು. ಈಕೆ ತನ್ನ ಕೊರಳಲ್ಲಿ ಧರಿಸಿರುವ ಅನಂತ ಭಾವಮದಗಳ ಮೂಲಕ ಜೀವನನ್ನು ಬಂಧಿಸಿ ಕಾಡುವಳು ಮಾಯೆ. ನಮಗೆ ಏನೇನೋ ಆಸೆ, ಆಮಿಷ ಇತ್ಯಾದಿಗಳನ್ನು ಹಚ್ಚಿ ನಮ್ಮನ್ನು ಕಾಡ್ತಾ ಇದ್ದಾಳೆ. ಇನ್ನು 39ನೇ ವಚನದಲ್ಲಿ ಈ ಮಾಯೆಯು ಹುಲಿ ತಲೆಯ ಹುಲ್ಲೆ ತಲೆಯ ಹುಲಿಯಾಗಿ ಗೋಚರಿಸುವುದು. ನೋಡಿ, ಮಾಯೆಗೆ ಇನ್ನು ಬೇರೆ 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 ವಚನಗಳಲ್ಲಿ ಬೇರೆ 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 ಪ್ರತಿಮಾತ್ಮಕ ಅರ್ಥಗಳನ್ನು ಪ್ರಭು ನೀಡ್ತಾ ಹೋಗ್ತಾನೆ. ಹುಲಿಯಾಗಿ ಗೋಚರಿಸುವುದು, ಆದರೆ ಅದು ಹುಲ್ಲೆ ಯಾವುದೂ ಅಲ್ಲ. ಹುಲಿಯನ್ನು ಕಾಲ ಎಂದು, ಹುಲ್ಲೆಯನ್ನು ಮೋಹ ಎಂದು, ಈ ಎರಡೂ ಮಾಯೆಗೆ ಪೂರಕ ಎಂದು ಇವರು ಸಿದ್ದೇಶ್ವರ ಸ್ವಾಮೀಜಿಗಳು ಅರ್ಥೈಸಿದ್ದಾರೆ. ಕಾಲಾಧೀನನು ಮೋಹರೂಪಿಯೂ ಅಲ್ಲದ ಆತ್ಮನು ಮಾಯಾ ಸಂಬಂಧದಿಂದಾಗಿ ಜೀವಾತ್ಮನಾದನು. ಈಗ ಅವನನ್ನು ಮೋಹ ಅಥವಾ ಕಾಲ ಆವರಿಸಿದವು. ತಲೆಯಿಲ್ಲದ ಮುಂಡ ತರಗೆಲೆಯ ಮೇದಡೆ ಎಲೆ ಮರೆಯಾಯಿತು ಎಂದರೆ ಮಾಯೆಯ ಪ್ರಭಾವದಲ್ಲಿ ಅಜ್ಞಾನಿಯಾದ ಜೀವಾತ್ಮನು ಪಾರಮಾರ್ಥಿಕ ಸಾರ ಸರ್ವಸ್ವವಿಲ್ಲದ ತರಗೆಲೆ ತಿಂದನು. ಸಾರವುಳ್ಳ ಎಲೆ ಅಂದರೆ ಐಕ್ಯದ ದಾರಿ ತೋರುವ ಶಿವಜ್ಞಾನಾಮೃತ ತುಂಬಿದ ಎಲೆ ಅವನಿಂದ ಮರೆಯಾಯಿತು. ಇನ್ನು 40ನೇ ವಚನದಲ್ಲಿ ಯಾರೂ ಕರೆಯದೆ ಈ ಧರೆಗೆ ಬಂದ ಜೀವಾತ್ಮನು ಯಾರಿಗೂ ಹೇಳದೆ ವಿಧಿವಶನಾಗುವುದನ್ನು, ಕಾಲಕಾಲಕ್ಕೆ ಸಂಭವಿಸುವ ಜನನ ಮರಣಗಳನ್ನು, ಈ ಮಾಯಾವೃತ್ತ ಜಗತ್ತಿನಲ್ಲಿ ಅಡಗಿರುವ ಪರಮಾತ್ಮನು ಇಲ್ಲಿನ ಯಾವುದನ್ನೂ ಭೋಕ್ತೃಭಾವದಿಂದ ಸೇವಿಸದೆ ಹೋದುದನ್ನು ಯಾರೂ ಅರಿಯರು ಎಂದು ಶಿವ ಜೀವ ವಿಶ್ವ ಮಾಯೆ ಈ 4ರ ಸಂಬಂಧವನ್ನು ಅಲ್ಲಿ ನಿರೂಪಿಸಲಾಗಿದೆ. 41ನೇ ವಚನವು ಈ ಭೌತ ಜಗತ್ತು ಮತ್ತಿದರ ವಿದ್ಯಮಾನಗಳು ಸಂಭವಿಸುವುದನ್ನು ಉದಯಮಾನ ಎಂದು, ಅವುಗಳು ನಾಶವಾಗುವುದನ್ನು ಅಸ್ತಮಾನ ಎಂದು, ವಿಶ್ವದ ವಿಭಿನ್ನ ವಿದ್ಯಮಾನ ಘಟನೆಗಳ ಮೂಲಕ ಗೋಚರಿಸುವ ಮಾಯೆ ಮತ್ತೆ ತನ್ನಲ್ಲಿಯೇ ಅಡಗಿ ಹೋಗುವುದನ್ನು, ಅಂದರೆ ಅಳಿದವಲ್ಲ ನೀರಲಾದ ನಿರ್ಮಿತಂಗಳು ಅನ್ನುವ ಆ ಮಾತಿನಲ್ಲಿ
ತದನಂತರ ಮೂರು ಅಂದರೆ ಅಧೋಲೋಕ, ಊರ್ಧ್ವಲೋಕ, ಮಧ್ಯಲೋಕ, ಮೂರು ಲೋಕಗಳಿಗೂ ಕತ್ತಲೆ ಆವರಿಸುವುದು. ಅಂದರೆ ಈ ಲೋಕದೊಳಗಿರುವ ಜೀವಿಗಳಿಗೆಲ್ಲ ಅಜ್ಞಾನವೆಂಬ ಮಾಯೆ ಆವರಿಸುವುದು. ಹೀಗೆ 37ರಿಂದ 41 ಈ 5 ವಚನಗಳಲ್ಲಿ ವಿಶ್ವ, ಜೀವ, ಶಿವ, ಮಾಯೆ ಎಂದ ತಾತ್ವಿಕ ಚರ್ಚೆ ಹರಡಿದೆ. 45ನೇ ವಚನದಲ್ಲೂ ಕೂಡ ಮಾಯೆ ಪ್ರತ್ಯಕ್ಷ. ಮಾಯೆಯ ಸೂತ್ರವೆಂತಹುದಂತೆ ಅಂದರೆ ಮನವು ನಿರ್ಣಯವನ್ನರಿಯದು, ದುಗುಡವನುಂಡಿದೆ, ಕಣ್ಣುಗಳಿಗೆ ಕತ್ತಲೆ ಕವಿದಿದೆ, ಬೆಳಗಿನೊಳಗಣ ಶೃಂಗಾರ ಬಳಲುತ್ತಿದೆ. ಇದೆಲ್ಲ ಮಾಯಪ್ರಭಾವದ ಪರಿಣಾಮ. ಇನ್ನು 54ನೆಯ ವಚನವನ್ನು ನೋಡಿ. ಅಟ್ಟಿತ್ತೊಂದು, ಓಡಿತ್ತೊಂದು, ಮುಟ್ಟಿ ಹಿಡಿಯುತ್ತೊಂದು ಎಂಬಿ ವಚನವೂ ಸಹ ಮಾಯೆ, ಜೀವಾತ್ಮ ಮತ್ತವನ ದೇಹ ಇವುಗಳ ಸಂಬಂಧವನ್ನು ಶಿವನಿಗೆ ಸಂಬಂಧಗೊಳಿಸಿ ಚರ್ಚಿಸುತ್ತದೆ. ಬೆನ್ನತ್ತಿ ಬಂದ ಮಾಯೆಯಿಂದ ತಪ್ಪಿಸಿಕೊಳ್ಳಲೆತ್ನಿಸಿ ಓಡಿದ ಜೀವವು ದೇಹಾಶ್ರಯ ಪಡೆಯುತ್ತದೆ. ಈ ಅಟ್ಟಾಟಿಕೆಯಲ್ಲಿ ಅಡಗಿಕೊಳ್ಳುವ ಗೂಡಾವುದು? ಸೂಚ್ಯಾರ್ಥ ದೇಹವಲ್ಲ, ಅಂತಿಮವಾಗಿ ಆತ್ಮ ನೆಲೆಗೊಳ್ಳುವ ಸ್ಥಳವೇ ಅಂದರೆ ಅರಿ ಈಕ್ವಲ್ಸ್ ಟು ಲಿಂಗ ಈಕ್ವಲ್ಸ್ ಟು ಶಿವನ ಠಾವು ಅಂತ. ಆತ್ಮ ನೆಲೆಗೊಳ್ಳುವ ಸ್ಥಳ ಅರಿ. ಅರಿ ಅಂದರೆ ಲಿಂಗ, ಲಿಂಗ ಅಂದರೆ ಶಿವನ ಠಾವು ಅಂತ. ಇಲ್ಲಿ ಅರಿ ಅಂದರೆ ಗೂಡು, ರಾಶಿ, ಕತ್ತರಿಸು, ಅರಿದು, ಅಸಾಧ್ಯ, ಶ್ರೇಷ್ಠ, ಆಶ್ಚರ್ಯ ಇಂಥ ಸ್ವಲ್ಪ ಅರ್ಥಗಳಿದ್ದಾವೆ, ಆದರೆ ಅವು ಹೊಂದಿಕೆ ಆಗಲ್ಲ. ಅವು ಈ ದೆಸೆಗೆ ಹೊರಟಿರುವ ಜೀವನು ಅಂದರೆ ಹಸು. ಇಲ್ಲಿ ಜೀವನು ಪ್ರತಿಮಾತ್ಮಕವಾಗಿ ಅದು ಹಸುವಿನ ಮೂಲಕ ಸೂಚಿಸ್ತದೆ. ಗುರುದೀಕ್ಷೆಯಿಂದ ಪಡೆದ ಮಾಣಿಕ್ಯ ಅಂದರೆ ಇಷ್ಟಲಿಂಗ ಅಥವಾ ಬ್ರಹ್ಮೋಪದೇಶವನ್ನು ನುಂಗುವನು. ಆ ಮಾಣಿಕ್ಯವನ್ನು ಅಂದರೆ ಉಪದೇಶವನ್ನು, ಬ್ರಹ್ಮೋಪದೇಶವನ್ನು, ಆತ್ಮಸ್ವರೂಪದನ್ನು ನುಂಗುವನು. ಇದರಿಂದ ಅವನಲ್ಲಿ ಸಕಲ ವಿಶ್ವವು ಆತ್ಮಸ್ವರೂಪದ್ದು, ಬ್ರಹ್ಮಸ್ವರೂಪದ್ದು ಅನ್ನುವಂಥ ಭಾವ ನೆಲೆಗೊಳ್ಳುವುದು. ಅವನಲ್ಲಿ ಅದ್ವೈತ ಜ್ಞಾನದ ಮೊಳಕೆಯೊಡೆದು ಮೂರ್ತಾಮೂರ್ತಗಳು, ಸುಗುಣ ನಿರ್ಗುಣಗಳು ಅಭಿನ್ನವೆಂಬ ಭಾವ ಚಿಗುರುತ್ತದೆ. ಮೂರ್ತಿಯಿಂದ ಅಮೂರ್ತ ವಸ್ತುವನ್ನು ಹೊರತೆಗೆಯುವುದು ಸಾಧ್ಯವೇ ಎಂಬ ಜಿಜ್ಞಾಸೆ. ಆದರೆ ಅದು ಅಗಮ್ಯ, ಅಗೋಚರ. ಹೀಗಿರುವ ಭಕ್ತನ ಜೀವನ ಕಾಯವು ಮುಂದಿನ ಬೆಳವಣಿಗೆಯಲ್ಲಿ ಅದ್ವಯ ಜ್ಞಾನ ಅಂದರೆ ಶಿವಜ್ಞಾನ ಪಕ್ವವಾದ ಪರಿಣಾಮವಾಗಿ ಕಾಯವು ಲಿಂಗದಲ್ಲಿಯೂ, ಲಿಂಗವು ಅವನ ಪ್ರಾಣದಲ್ಲಿಯೂ ಅಡಗಿ ಆ ಶಿವನು ಆ ಭಕ್ತನ ಕೈಯಲ್ಲಿ ಇಷ್ಟಲಿಂಗ ರೂಪದಲ್ಲಿ ಗೋಚರಿಸುವನು. ಅಲ್ಲಮಪ್ರಭುಗಳು ತನ್ನ ಕಾಯವು ಲಿಂಗದೊಳಡಗಿದೆ, ಲಿಂಗವು ಪ್ರಾಣದೊಳಡಗಿದೆ, ತತ್ಫಲವಾಗಿ ತಾನೀಗ ಪ್ರಾಣಲಿಂಗಿ. ಗುಹೇಶ್ವರನೇ, ನೀನೆನ್ನ ಕರಸ್ಥಳದೊಳಗೆ ಮೂರ್ತಿಗೊಂಡು ಕಾರುಣ್ಯವ ಮಾಡು ಎಂದು ಪ್ರಾರ್ಥಿಸಿಕೊಳ್ಳುವರು. ಹೀಗೆ ಈ ವಚನ ಸಾಂಕೇತಿಕ ಭಾಷೆಯ ಮೂಲಕ ಮಾಯೆ, ಭಕ್ತ, ದೇಹ, ಲಿಂಗ, ಪ್ರಾಣ ಇವುಗಳ ಸಂಬಂಧವನ್ನು ಚರ್ಚಿಸುವುದು. ಇನ್ನು 57, 59 ಈ 57ರಿಂದ 59 ಈ 3 ವಚನಗಳಲ್ಲಿ ಕೂಡ ಇಂಥದೇ ವಿಷಯ ಬರ್ತದೆ. ಇವು ಕೂಡ ಭಕ್ತ, ಶಿವ ಮತ್ತು ಮಾಯೆ ಈ ಸಂಬಂಧವನ್ನು ಚರ್ಚಿಸ್ತವೆ. ಎಣ್ಣೆ ಬತ್ತಿ ಪ್ರಣತೆ ಕೂಡಿ ಜ್ಯೋತಿಯ ಬೆಳಗಯ್ಯ, ಅಸ್ಥಿ ಮಾಂಸ ದೇಹ ಪ್ರಾಣ ನಿಷ್ಪ್ರಾಣವಾಯಿತು, ದೃಷ್ಟಿ ಪರಿದು ಮನ ಮುಟ್ಟಿದ ಪರಿಯಂತೋ, ಮುಟ್ಟಿ ಲಿಂಗವ ಕೊಂಡಡೆ ಕೆಟ್ಟಿತ್ತು ಜ್ಯೋತಿಯ ಬೆಳಗು, ಇದು ಕಷ್ಟವೆಂದರಿದನು ಗುಹೇಶ್ವರ ಅಂತೇಳಿ ಅಲ್ಲಮಪ್ರಭುವಿನ 57ನೆಯ ವಚನವಿದೆ. ಎಣ್ಣೆ, ಬತ್ತಿ, ಪ್ರಣತಿ ಈ 3ರ ಸಂಯೋಗದಿಂದ ಒಂದು ಜ್ಯೋತಿಯಾದಂತೆಯೇ ಅಸ್ಥಿ, ಮಾಂಸ, ದೇಹ, ಪ್ರಾಣ ಈ 4 ಸಂಯೋಜನೆಗೊಂಡಾಗ ಜೀವಾತ್ಮನೆಂಬ ಅಂದರೆ ನಿಪ್ರಾಣ ಅಂದರೆ ಆತ್ಮ ಅಂತ, ಪ್ರಾಣಕ್ಕೂ ಮೇಲಿನದು ಅಂತ, ಆ ಜೀವಾತ್ಮನೆಂಬ ಜ್ಯೋತಿ ಬೆಳಗುವುದು. ಮಾಂಸ, ದೇಹ, ಅಸ್ಥಿ, ಮಾಂಸ, ದೇಹ, ಪ್ರಾಣ ಈ 4 ಸಂಯೋಜನೆಗೊಂಡಾಗ ಜೀವಾತ್ಮನೆಂಬ ಜ್ಯೋತಿ ಬೆಳಗುವುದು. ಒಳಗಿರುವ ಜೀವಾತ್ಮನ ದೃಷ್ಟಿಸುವ ಅಥವಾ ಮುಟ್ಟುವ ಬಗೆ ಹೇಗೆ? ಅದನ್ನು ಮುಟ್ಟೋದು ಹೇಗೆ? ರೀಚ್ ಆಗೋದು ಹೇಗೆ? ಭಕ್ತನ ನೇತ್ರವೆಂಬ ಐಂದ್ರಿಕ ದೃಷ್ಟಿಯ ಹರಿದು ಒಳಗಣ್ಣಿನಿಂದ ಅಂದರೆ ಹೊರಗಿನ ಕಣ್ಣನ್ನು ಹರಿದು ಒಳಗಣ್ಣಿನಿಂದ ಅಂದರೆ ಮನದಿಂದ ಲಿಂಗವನ್ನು ಸಮಾಗಮಿಸುವುದು ಅಂತ. ಬಹಿರ್ದೃಷ್ಟಿಯನ್ನು ಬಿಟ್ಟು ಒಳದೃಷ್ಟಿಯಿಂದ, ಅಂತರ್ದೃಷ್ಟಿಯಿಂದ ಮುಟ್ಟಿದರೆ ಮಾತ್ರ ಆಗ ಆ ಜ್ಯೋತಿಯ ಬೆಳಗು ಕಂಡಿತು.
ಇದಕ್ಕೋಸ್ಕರ ಲಿಂಗವನ್ನು ಕೊಳ್ಳಬೇಕು. ಆದರೆ ಅದನ್ನು ಈ ಐಂದ್ರಿಕ ವಿಷಯಾಧೀನ ಕಾಯಸ್ಪರ್ಶದಿಂದ ಕೊಂಡರೆ, ಮುಟ್ಟಿದರೆ ಆ ಜ್ಯೋತಿಯ ಬೆಳಕೆ ಕೆಟ್ಟು ಹೋಗುವುದು ಅಂತ. ನೋಡಿ, ಇಲ್ಲಿ ನಾವು ಅಂತರ್ದೃಷ್ಟಿಯಿಂದ ಒಳಗಿನ ಬೆಳಕನ್ನು, ಶಿವಜ್ಯೋತಿಯನ್ನು ನಾವು ದರ್ಶಿಸಬೇಕಾದ್ರೆ ಲಿಂಗ ಬೇಕು. ಲಿಂಗ ಅನವಶ್ಯ ಅಂತ ಹೇಳಲ್ಲ ಇವರು, ಲಿಂಗ ಬೇಕು. ಆದರೆ ಲಿಂಗವನ್ನು ಯಾವ ಭಾವದಿಂದ ಕೊಳ್ಳಬೇಕು? ನಾನು ತನುವಿನ ಆಸೆಯಿಂದ, ವಿಷಯಾತ್ಮಕ ಪ್ರಪಂಚದಿಂದ, ಐಂದ್ರಿಕ ಪ್ರಲೋಭನೆಗಳಿಂದ ಬಿಡುಗಡೆ ಹೊಂದಬೇಕು. ನಾನು ಬಿಡುಗಡೆ ಹೊಂದದೆ ಕಾಯಗುಣದಿಂದ ನಾನು ಆ ಲಿಂಗವನ್ನು ಕೊಂಡ್ರೆ, ಕಾಯಸ್ಪರ್ಶದಿಂದ ಕೊಂಡ್ರೆ ಆ ಜ್ಯೋತಿಯ ಬೆಳಕೆ ಕೆಟ್ಟು ಹೋಗುತ್ತದೆ ಅಂತ. ನೋಡಿ, ಇವೆಲ್ಲವನ್ನು ಸೂಕ್ಷ್ಮವಾಗಿ ಮರ್ತು ಬಿಡಬಾರ್ದು ನಾವು ಈ ಮಾತುಗಳನ್ನು. ಅದರ ದರ್ಶನ ಅಸಾಧ್ಯ. ವಿಷಯಾತ್ಮಕ ಪ್ರಾಪಂಚಿಕ ಐಂದ್ರಿಕ ಪ್ರಭಾವದಿಂದ ದೂರವಾಗಿ, ಅಂದರೆ ಕಾಯಗುಣ ಒಳೆದು ಲಿಂಗವನ್ನು ಮುಟ್ಟಿದರೆ ಆ ಜ್ಯೋತಿಯ ಬೆಳಕು, ಶಿವ ಬೆಳಕು ಕಾಣುತ್ತದೆ. ಈ ಕ್ರಿಯೆ ಕಷ್ಟದ್ದು ಎಂಬ ಅರಿವು ಅಲ್ಲಮರಿಗಾಗಿದೆ. ಇದು ಬಹಳ ಕಷ್ಟವಾದ್ದು ಅಂತ. ಅಂದರೆ ಲಿಂಗ ಪೂಜಕನಾಗಿ ಲಿಂಗ ಪೂಜೆಯ ಮೂಲಕ ಶಿವದರ್ಶನವಾಗಲು ಭಕ್ತನು ಕಾಯಗುಣ ಮಾಯಾಗುಣ ಅಳಿಯಬೇಕು ಎಂಬುದು ಈ ವಚನದ ಪ್ರಮುಖ ಸಂದೇಶವಾಗಿದೆ. 58ನೇ ವಚನ 57ನೇ ವಚನ ಮಂಡಿಸಿದ ವಿಷಯದ ತರ್ಕವನ್ನೇ ಮುಂದುವರಿಸಿ, ಪಾತಾಳದಿಂದ ಆಚೆ ಮಾತುಳ್ಳ ಜೀವಿಗಳಿಲ್ಲ, ಗಗನದಾಚೆ ಅಗೋಚರ ಚೈತನ್ಯದ ಅನುಭವವಿಲ್ಲ, ಅಂತರಂಗದ ಜ್ಯೋತಿಯನ್ನು ಬಲ್ಲವರಿಲ್ಲ, ಹೊರಗಿನದನ್ನೂ ಅರಿತವರಿಲ್ಲ, ಗುಹೇಶ್ವರನು ಪ್ರಭುವಿಗೆ ಭೂತ ಭವಿಷ್ಯದ ಆಗು ಹೋಗನ್ನು ತಂದು ನಿರೂಪಿಸಿದ ಎನ್ನುವರು. 63ನೇ ವಚನವು ಅಲ್ಲಮನ ದೃಷ್ಟಿಯಲ್ಲಿ ಗುರು ಶಿಷ್ಯ ಭಕ್ತ ಶಿವ ಎಂಬ ಭೇದವೇ ಇಲ್ಲ ಎಂಬುದನ್ನು ನಿರೂಪಿಸುವುದು. ಭಕ್ತನೇ ಗುರು, ಶಿಷ್ಯ, ಲಿಂಗ ಎಲ್ಲ. ಹೆಚ್ಚಿನ ವಿವರಣೆ ಇಲ್ಲಿ ಬೇಡ. 66ನೇ ವಚನವು ಮೇರುಗಿರಿಯ ಮುಟ್ಟಿದರೆ ಕಾಗೆಯೂ ಬಂಗಾರವರ್ಣ ತಾಳುವಂತೆ ಲಿಂಗಾನುಸಂಧಾನದಿಂದ ಜೀವನ ನಿರ್ಮಲನಾಗುವನು. ಒಂದು ವೇಳೆ ಮೇರುವಿನಿಂದ ಕಾಗೆ ಕೊಂಬಣ್ಣ ತಾಳದಿದ್ದರೆ ಮೇರುವಿನಾಚೆ ಇರುವ ಹುಲು ಮೊರಡಿಯೇ ಕಾಗೆಗೆ ಹೇಗೆ ಲೇಸೋ ಹಾಗೆಯೇ ಲಿಂಗಸ್ಪರ್ಶದಿಂದ ಜೀವನಲ್ಲಿ ಬದಲಾವಣೆ ಆಗದಿದ್ದರೆ ಅವನು ಭಕ್ತನಾಗದೇ ಇರುವುದು ಕರಲೇಸು. ಲಿಂಗವನ್ನು ಪೂಜಿಸಿಯೂ ಕ್ಲೇಶಕ್ಕೆ, ಆತಂಕ, ಅಸಮಾಧಾನಕ್ಕೆ ಒಳಗಾದರೆ ಭಕ್ತನಾಗುವುದಕ್ಕಿಂತ ಲೌಕಿಕನಾಗಿರುವುದೇ ಲೇಸು ಎಂಬ ತಾತ್ವಿಕ ಜಿಜ್ಞಾಸೆಯನ್ನು ಪ್ರಭು ಈ ವಚನದಲ್ಲಿ ಮಂಡಿಸಿದ್ದಾನೆ. ಇನ್ನು 70ನೇ ವಚನವು ಸಹ ಪಂಚೇಂದ್ರಿಯ 5 ಪಂಚಭೂತಾದಿ 15 ತತ್ವಗಳುಳ್ಳ ಈ ಭೌತಿಕ ಜಗತ್ತು, ಅಂದರೆ ದೇಹವೆಂಬ ಮಾಯಾತ್ಮಕ ಜಗದೊಳಗಿರುವ ಜೀವಾತ್ಮರು ತಾವಾರೆಂಬುದನ್ನರಿಯದ ಅಜ್ಞಾನ ಆವರಿಸಲ್ಪಟ್ಟಿರುವ ಜೀವಾತ್ಮರುಗಳನ್ನೇ ನಿಮ್ಮನ್ನರಿಯದ ಜಡರುಗಳು ಎಂದು ಇಲ್ಲಿ ಟೀಕಿಸಿರುವುದು. 72, 73ನೇ ವಚನಗಳನ್ನು ಅಲ್ಲಮ ಪ್ರಭುವಿನ ಜನಪ್ರಿಯ ವಚನಗಳು ಎಂಬ ಅಧ್ಯಾಯದಲ್ಲಿ ನಾನು ಚರ್ಚಿಸಿದ್ದೇನೆ. ಇಲ್ಲಿ 76ನೇ ವಚನಕ್ಕೆ ಹೋಗೋಣ. ಈ ವಚನದಲ್ಲಿ ದೇಹ, ಮಾಯಾತ್ಮಕ ಜಗತ್ತು, ಜೀವಾತ್ಮ ಮತ್ತು ಪರಮಾತ್ಮರ ಸಂಬಂಧವನ್ನೇ ಪ್ರತಿಮಾತ್ಮಕ ಭಾಷೆಯಲ್ಲಿ ಇಲ್ಲಿ ಚರ್ಚಿಸಲಾಗಿದೆ. ಆರೂ ಇಲ್ಲದ ಅರಣ್ಯದೊಳಗೆ ಮನೆಯ ಕಟ್ಟಿದರೆ ಕಾಡು ಗಿಚ್ಚು ಎದ್ದು ಬಂದು ಹತ್ತಿತ್ತಲ್ಲ, ಆ ಉರಿಯೊಳಗೆ ಮನೆ ಬೇವಲ್ಲಿ ಮನೆಯೊಡೆಯ ನೆತ್ತ ಹೋದನೋ, ಆ ಉರಿಯೊಳಗೆ ಬೆಂದ ಮನೆ ಚೇಗೆಯಾಗುದ ಕಂಡು ಮನೆಯೊಡೆಯ ನಳಲುತ್ತಾ ಬಳಲುತ್ತೈದಾನೆ, ಮನೆಯೊಡೆಯ ನಳಲುತ್ತಾ ಬಳಲುತ್ತೈದಾನೆ. ಗುಹೇಶ್ವರ, ನಿಮ್ಮ ಒಲವಿಲ್ಲದ ಠಾವ ಕಂಡು ಮನದಲ್ಲಿ ಹೇಸಿ ತೊಲಗಿದೆನಯ್ಯ ಅಂತೇಳಿ 76ನೆಯ ವಚನ ಹೇಳ್ತದೆ. ಇಲ್ಲಿ ಚೇಗೆ ಅಂದರೆ ಹಾನಿ, ನಾಶ ಅಂತ ಅರ್ಥ. ಆರೂ ಇಲ್ಲದ ಅರಣ್ಯ ಎಂದರೆ ಆ ಪರಮಾತ್ಮನೆಂಬವನ ರಕ್ಷಣೆ, ಜೀವನದ ಬೆಳಕು, ಜ್ಞಾನದ ಬೆಳಕಿಲ್ಲದಂಥ ಅಜ್ಞಾನದ ಕತ್ತಲೇ ತುಂಬಿರ್ತಕ್ಕಂಥ ಮಾಯಾತ್ಮಕ ಪ್ರಪಂಚ ಅಂತಲೇ ಅರ್ಥ ಇದೆ. ಇಂಥ ಭಯಾನಕ ಮಾಯಾರಣ್ಯದಲ್ಲಿ ಮನೆ ಕಟ್ಟಿದರೆ, ಅಂದರೆ ಆ ಜೀವ ನೆಲೆಸಿದರೆ, ಆ ಅರಣ್ಯ ಶಕ್ತಿಗಳಾದ ಅರಿಷಡ್ವರ್ಗಾದಿ ದುರ್ಗುಣಗಳು, ಪಂಚೇಂದ್ರಿಯ ಸಂಬಂಧ ವಿಷಯಾಂಶಗಳು ಆ ಜೀವನ ಮನೆಯನ್ನು ಸುಡದೆ ಬಿಡುವುದಿಲ್ಲ. ಈ ದೇಹ ಅಥವಾ ಈ ವಿಶ್ವವು ಪರಮಾತ್ಮನನ್ನು ಒಳಗೊಂಡಿದ್ದರೆ ಮಾತ್ರ ಆ ಕಾಡುಗಿಚ್ಚು ಅಂಕೆಯಲ್ಲಿ ಅಥವಾ ನಿಯಂತ್ರಣದಲ್ಲಿ ಇರುತ್ತದೆ. ಅಂದರೆ ಮಾಯೆಯಿಂದ ಜಗತ್ತನ್ನು ರಕ್ಷಿಸಬಲ್ಲ ಶಕ್ತಿಯೇ ಆ ಪರಶಿವ ಶಕ್ತಿ ಅಂತ. ಪರಮಾತ್ಮ ನಿಲ್ಲದಿದ್ದರೆ ಆ ಕಿಚ್ಚೆದ್ದು ಬಂದು ಸುಡದೇ ಬಿಡೋದು. ಆ ಉರಿಯೊಳಗೆ ಆ ಮನೆ ಅಂದರೆ ದೇಹ ಅಥವಾ ಭೌತ ಜಗತ್ತು ಬೇಯುತ್ತಿರಲು ಅದರೊಳಗೆ ನೆಲೆಸಿರುವ ಜೀವನು ಆ ಮನೆಯ ತೊರೆದು ಹೊರಬಂದು ತೊಳಲುತ್ತಾ ಬಳಲುತ್ತಿರುವನು. ಈ ಸಾಲಿನಲ್ಲಿ ಪ್ರಭು ಜೀವಾತ್ಮ ಮತ್ತು ದೇಹ ಇವುಗಳ ಪ್ರತ್ಯೇಕತೆಯನ್ನು ಸೂಚಿಸುತ್ತಿರುವನು. ಪಂಚೇಂದ್ರಿಯ ಸಂಬಂಧವಾದ ಪ್ರಾಪಂಚಿಕ ವಿಷಯಾದಿಗಳೆಂಬ ಅಗ್ನಿಯಲ್ಲಿ ಆ ಶರೀರ ದಹಿಸುತ್ತಿರುವಾಗ ಅದರೊಳಗೆ ನೆಲೆಸಿದ್ದ ಜೀವನು ಆ ಶರೀರದಿಂದ ಸ್ವತಂತ್ರನಾಗಿದ್ದರೂ ಅದರ ಉರಿ
ಜ್ವಾಲೆಯ ಬಿಸಿಗೆ ಬಳಲದೆ ತೊಳಲದೆ ಇರಲಾದೀತೆ. ಇದರ ಅರ್ಥವೇನು ಎಂದರೆ, ಶರೀರದಲ್ಲಿ ಅಥವಾ ಈ ಭೌತವಾದ ಜಗತ್ತಿನಲ್ಲಿ ನೆಲೆಸಿರುವ ಜೀವಾತ್ಮನ ಆ ಮನೆಯ ನಿಜವಾದ ಒಡೆಯನಾದ ಪರಮಾತ್ಮನ ಸಖ್ಯ ಸಾಧಿಸಿದರೆ, ಅಂದರೆ ಅವನ ಒಲವು ಪ್ರೀತಿ ಅಭಯ ನಾವು ಗಳಿಸಿದರೆ ಮಾತ್ರ ಅವನ ಶಕ್ತಿಯಿಂದ ಅಥವಾ ಅವನ ಪ್ರಭಾವದಿಂದ ಆ ಮನೆಗೆ ಅಥವಾ ಆ ಠಾವಿಗೆ ಕಾಳ್ಗಿಚ್ಚು ಹೊತ್ತುವುದಿಲ್ಲ. ಅಂದರೆ ಈ ಮಾಯಾತ್ಮಕವಾದ ಕಾಳ್ಗಿಚ್ಚು ಹೊತ್ತುವುದಿಲ್ಲ. ಹೀಗೆ ಪ್ರಭು ಶರೀರ ಧರಿಸಿ ಈ ಭೌತ ಜಗತ್ತಲ್ಲಿ ಹುಟ್ಟಿದ ಜೀವಾತ್ಮನು ಮಾಯಾಗ್ನಿಯಿಂದ ರಕ್ಷಣೆ ಪಡೆಯಲು ಪರಮಾತ್ಮನ ಒಲವನ್ನು ಗಳಿಸಬೇಕಾದ ಅವಶ್ಯಕತೆಯನ್ನು ಸೂಚಿಸುತ್ತಾನೆ. ಆದರೆ ಪ್ರಭು ಕಂಡಂಥ ಜಗತ್ತಿನಲ್ಲಿ ಆ ಒಲವು ಇಲ್ಲದವರೇ ಹೆಚ್ಚು. ಆದ್ದರಿಂದ ಪ್ರಭುವಿಗೆ ಬಹಳ ಬೇಸರವಿದೆ. ಅದಕ್ಕಾತ ಹೇಳ್ತಾನೆ, ಗುಹೇಶ್ವರ, ನಿಮ್ಮ ಒಲವಿಲ್ಲದ ಠಾವ ಕಂಡು ಮನದಲ್ಲಿ ಹೇಸಿ ತೊಲಗಿದನೆಯ್ಯ ಅಂತ ಹೇಳ್ತಾರೆ. ಈ ಪ್ರಾಪಂಚಿಕತೆಯನ್ನು ಬಿಡದವರೇ ಹೆಚ್ಚು ಪ್ರಪಂಚದಲ್ಲಿ. ಅದರ ಬಗ್ಗೆ ಪ್ರಭು ತನಗಾದ ಆ ಬೇಜಾರನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾನೆ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಡಿಯೋದಲ್ಲಿ ಇದೇ ವಿಷಯವನ್ನು ಮತ್ತೆ ನಾನು ಮುಂದುವರಿಸ್ತೇನೆ.